ಹಾಯ್ ಹಲೋ ವೆಲ್ಕಮ್ ಟು ಎಜುಕೇಷನ್ ಮನ್ನಡೆ ಯೂಟ್ಯೂಬ್ ಚಾನಲ್. ಈ ದಿನ SSLC ಮಧ್ಯವಾರ್ಷಿಕ ಪರೀಕ್ಷೆ ಗಣಿತ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್, ಕೊಟ್ಟ ಆಯ್ಕೆಗಳಿಂದ ಸೂಕ್ತ ಉತ್ತರವನ್ನು ಆರಿಸಿ ಬರೀತಕ್ಕಂಥದ್ದು. ಫಸ್ಟ್ ಕ್ವಶನ್ ನೋಡಿ, 24 ಅವಿಭಾಜ್ಯ ಅಪವರ್ತನಗಳಾಗಿ ವ್ಯಕ್ತಪಡಿಸಿದಾಗ ಡ್ಯಾಶ್ ಆಗುತ್ತದೆ ಅಂತಕ್ಕಂಥದ್ದು ಹೇಳಿದರೆ, ಅವು 24 ಇರ್ಬೋದು ಅಥವಾ ಬೇರೆ ಯಾವುದೇ ಸಂಖ್ಯೆ ಇರ್ಬೋದು. ಅವಿಭಾಜ್ಯ ಅಪವರ್ತನಗಳಂತ ತಕ್ಷಣ ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸ್ತಾ ಹೋಗಿ 2 ರಿಂದ 2 ಒಂದಲೇ 2 2 ಮತ್ತು 2 ರಿಂದ ಮಾಡೋಣ 2 6 12 ಮತ್ತು 2 ರಿಂದ ಮಾಡೋಣ 2 3 6 ಮತ್ತು 3 ರಿಂದ 3 1 ಅಂದರೆ ವಿ ಕ್ಯಾನ್ ರೈಟ್ ದಿಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ 2 ಕ್ಯೂಬ್ ಇಂಟು 3 ಅಂತ. ಅದು ಆಪ್ಷನ್ ಯಾವುದಿದೆ, ಅದು ಬಿ ಆಪ್ಷನ್ ಸರಿಯಾಗಿದೆ. ಅದಕ್ಕೆ ಬಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಒಂದು ವರ್ಗ ಸಮೀಕರಣ ಹೊಂದಿರಬಹುದಾದ ಶೂನ್ಯತೆಗಳ ಗರಿಷ್ಠ ಸಂಖ್ಯೆ ಅಂತ ಕೇಳಿದ್ದಾರೆ. ಇದನ್ನು ನಾವು ಇಂಗ್ಲೀಷಲ್ಲಿ ಏನೇನು ಹೇಳ್ತಿದ್ದೀವಿ ಅಂದರೆ ವರ್ಗ ಸಮೀಕರಣ ಕ್ವಾಡ್ರಾಟಿಕ್ ಇಕ್ವೇಷನ್ ವಿಲ್ ಹ್ಯಾವ್ ಹೌ ಮೆನಿ ಝೀರೋಸ್ ಅಂತ ಕೇಳಿದ್ದಾರೆ. ಇಲ್ಲಿ ಅಂದರೆ ಯಾವುದೇ ಒಂದು ವರ್ಗ ಸಮೀಕರಣ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ತಕ್ಷಣ ನಿಮಗೆ ಗೊತ್ತಿದೆ ಆಲ್ರೆಡಿ, ದಟ್ ಈಸ್ 2. ನೆಕ್ಸ್ಟ್ 2x² ಈಕ್ವಲ್ಸ್ 7x - 5 ಇದು ಆದರ್ಶ ರೂಪದಲ್ಲಿ ಬರೀರಿ ಅಂತಕ್ಕಂಥದ್ದು ಹೇಳಿದರೆ. ಇದನ್ನು ನಾವು ಹೇಗೆ ಬರೀಬೋದು ಅಂದರೆ 2x² - 7x + 5 = 0 ಅಂತ ಬರೀಬೋದು. ಇದನ್ನು ಈ ಸಮೀಕರಣ ಎಲ್ಲಿದೆ ಅಂತಕ್ಕಂಥದ್ದು ನೋಡಿ. ಫಸ್ಟ್ 2x² - 7x + 5 ಅಲ್ವಾ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವುದಾಗಿದೆ, ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್, ರೇಖಾತ್ಮಕ ಸಮೀಕರಣಗಳ ಜೋಡಿ ಸ್ಥಿರವಾಗಿದ್ದರೆ ಅವು ಏನಾಗಿರ್ತವೆ ಅಂತ ಹೇಳಿದ್ರೆ, ರೇಖಾತ್ಮಕ ಸಮೀಕರಣಗಳ ಜೋಡಿ ಸ್ಥಿರವಾಗಿರಬೇಕು ಅಂದರೆ ಸ್ಥಿರ ಅಂತ ಕರಿತಾ ಹೋಗ್ತೀವಿ, ದಟ್ ಈಸ್ ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಸ್ಥಿರವಾಗಿದ್ದರೆ ಅವು ಯಾವಾಗಲೂ ಛೇದಿಸುತ್ತವೆ ಮತ್ತು ಅಥವಾ ಐಕ್ಯವಾಗಿರ್ತವೆ. ಅದು ಡಿ ಆಪ್ಷನ್ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ 5ನೇ ಕ್ವಶನ್, ಮೊದಲ n ಸಮ ಧನ ಪೂರ್ಣಾಂಕಗಳ ಮೊತ್ತ ಅಂತ ಕೇಳಿದ್ದಾರೆ. ಅಂದರೆ ಪಾಸಿಟಿವ್ ಇಂಟೀಜರ್ಸ್, ಸಮ್ ಆಫ್ ದ n ಪಾಸಿಟಿವ್ ಇಂಟೀಜರ್ಸ್ ಅಂತ ಕೇಳಿದ್ದಾರೆ. ಅಂದರೆ ಪಾಸಿಟಿವ್ ಇರಬೇಕು, ಧನ ಪೂರ್ಣಾಂಕಗಳಾಗಿರಬೇಕು. ಪಾಸಿಟಿವ್ ಅಂತ ಕರಿತಾನೆ ನಾವು ಧನ ಪೂರ್ಣಾಂಕಗಳು ಅಂದರೆ ಅದರಲ್ಲಿ ಸಮ ಅಂತಕ್ಕಂಥದ್ದು E1 ಅಂತ ಕೇಳಿದ್ದಾರೆ. E1 ಅಂತ ತಕ್ಷಣ ನಮಗೆ ಯಾವ್ದು ಬರುತ್ತೆ, n of n + 1 ಅಂತಕ್ಕಂಥದ್ದು E1 ಬರುತ್ತೆ. ಓಕೆ, ನೆಕ್ಸ್ಟ್ ಅದೇ ಹಾಡ್ ಅಂತ ಕೇಳಿದರೆ ಇದನ್ನು ನೀವು ಬರಿಬೋದು. ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಸೂತ್ರಗಳನ್ನು ಕೊಟ್ಟಿದ್ದೀನಿ, ಅಲ್ಲಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಈ ಪಕ್ಕದ ಚಿತ್ರದಲ್ಲಿ ನೋಡಿ, ಇವೆರಡು ಪ್ಯಾರಲಲ್ ಇದೆ, ಡಿ ಈಸ್ ಪ್ಯಾರಲಲ್ ಟು ದಿ BC ಅಂತ ಹೇಳಿದರೆ. ಇ ಸಿಯ ಬೆಲೆ ಎಷ್ಟು ಅಂತಕ್ಕಂಥದ್ದು, ಇ ಸಿಯ ಬೆಲೆ ನಮಗೆ ವಿ ಆರ್ ಯೂಸಿಂಗ್ ಥೇಲ್ಸ್ ಥಿಯರಮ್ ಪ್ರಕಾರ ಏನಂತ ಹೇಳ್ಬೋದು, AD / DB = AE / EC ಅಂತ ಆಗುತ್ತೆ. ಹೌದಾ, ಇದನ್ನು ನಾವು ಇದ್ರ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡೋಣ. AD ಎಷ್ಟಿದೆ, 1.5 ಇದೆ, /3 ಅಂತ ತೊಗೊಳ್ಳೋಣ, ದಟ್ ಈಸ್ = 1 ನೋಡಿ EC ಗೊತ್ತಿಲ್ಲ ನಮಗೆ, EC ಹಾಗೆ ಬರೆಯೋಣ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ EC = 3/1.5 ಆಗುತ್ತೆ. ವಿ ಕ್ಯಾನ್ ರೈಟ್ ದಿಸ್ ಈಸ್ 30/15 ಆಗುತ್ತೆ. 15 1 15 2 ದಟ್ ಈಸ್ 2 cm. ದಟ್ ಈಸ್ ದ ಸಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಸಿ ಅನ್ನೋದು ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, P(3, -4) ಬಿಂದು x ಬಿಂದುವಿನಿಂದ ಡ್ಯಾಶ್ ಮಾನಗಳಷ್ಟು ದೂರದಲ್ಲಿದೆ ಅಂತಕ್ಕಂಥದ್ದು. ಇದು ಭಾಳ ಇಂಪಾರ್ಟೆಂಟ್, ಪದೇ ರಿಪೀಟ್ ಆಗ್ತಕ್ಕಂಥ ಕ್ವಶನ್. ಎಕ್ಸ್ ಅಕ್ಷದಿಂದ ಅಂತ ಹೇಳ್ತೇವೆ, ಎಕ್ಸ್ ಆಕ್ಸಿಸ್. ದೇ ಆರ್ ಆಸ್ಕಿಂಗ್ ಫ್ರಮ್ ಎಕ್ಸ್ ಆಕ್ಸಿಸ್ ಮೀನ್ಸ್ ವಿ ಹ್ಯಾವ್ ಟು ಮೆನ್ಷನ್ y ಕೋಆರ್ಡಿನೇಟ್, ಅಂದರೆ y ವ್ಯಾಲ್ಯೂ ಬರಿತಾ ಹೋಗಬೇಕು. ಅಂದರೆ -4 ಅನ್ನೋದು ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ x² - 2x + 8 ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಅಂತ ಕೇಳಿದೆ. ಶೂನ್ಯತೆಗಳ ಮೊತ್ತ ಅಂದರೆ ನಮಗೆ ಗೊತ್ತಿದೆ, ಯಾವುದೇ ರೀತಿಯಾಗಿ ಶೂನ್ಯತೆಗಳ ಮೊತ್ತ ಅಂದರೆ ಇಲ್ಲಿ ಬರೀತಾ ಹೋಗ್ತೀವಿ. ಮೊತ್ತ ಆಲ್ಫಾ + ಬೀಟಾ = -b/a ಅಂತ. ಇವಾಗ ಮೈನಸ್ ಬಿ ವ್ಯಾಲ್ಯೂ ಎಷ್ಟಾಗಿದೆ, ಅದರಲ್ಲಿ -2 ಬರುತ್ತೆ, /a ವ್ಯಾಲ್ಯೂ ಈಸ್ 1, ದಟ್ ಈಸ್ = -+ ಆಗುತ್ತೆ 2. ಅಂದರೆ ಉತ್ತರ +2 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. +2 ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಕ್ಕಂಥದ್ದು. 2 ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮಾಸಾಹ ಅಂತ ಹೇಳಿದ್ದಾರೆ. ಅಂದರೆ ಕ್ರಮಾನುಗತ ಅಂತ ಹೇಳ್ತಾರೆ. ಇದರಲ್ಲಿ ಕ್ರಮಾನುಗತ ಯಾವುದೇ ಒಂದು ಸ್ವಾಭಾವಿಕ ಸಂಖ್ಯೆಗಳು 1, 2 ಅಂತಕ್ಕಂಥ ಸ್ವಾಭಾವಿಕ ಸಂಖ್ಯೆಗಳನ್ನು ತೊಗೊಂಡ್ರೆ ವಾಟ್ ಈಸ್ ದ HCF ಆಫ್ 1, 2 ಅಂದರೆ ವಾಟ್ ಈಸ್ ದ 1, 2 HCF, ದಟ್ ಈಸ್ HCF ಅಂತ ಹೇಳಿದ್ದಾರೆ. HCF = ವಿ ಕ್ಯಾನ್ ರೈಟ್ 1 is the right answer. 1 it is the right answer. ನೆಕ್ಸ್ಟ್ ಕ್ವಶನ್ 10ನೇ ಕ್ವಶನ್ ನೋಡ್ತಾ ಹೋಗೋಣ. 12 ಮತ್ತು 24ರ ಮಾಸಾಹ 12 ಆದರೆ ಅವುಗಳ ಲಾಸಹವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಮಾಸಾಹ ಕೊಟ್ಟಿದ್ದಾರೆ, ನಮಗೊಂದು ಫಾರ್ಮುಲಾ ಇದೆ, A × B = H × L ಅಂತ. ಹೌದಾ, ಇಲ್ಲಿ 12 ಮತ್ತು 24 ಅಂದರೆ ಇದರ 12 ಬರೆಯೋಣ, ಇದಕ್ಕೆ 24 ಅಂತ ಬರಿತಾ ಹೋಗೋಣ.
ಹೆಚ್ ಇಂಟು ಎಲ್, ಹೆಚ್ಚು ಅವುಗಳ ಮಾಸಾಹ ಕೊಟ್ಟಿದ್ದಾರೆ 12 ಅಂತ ಕೊಟ್ಟಿದ್ದಾರೆ, ಮಾಸಾಹ ಇಂಟು ಎಲ್ ಎಷ್ಟು ಅಂತ ಕೇಳಿದ್ದಾರೆ. ಅವಾಗ ಎಲ್ ಇಸ್ಕೊಟ್ಟು ನಾವೇನು ಮಾಡ್ತೀವಿ, ಎಲ್ ನೋಡಿ ಇಂಟು 24 ಡಿವೈಡ್ ಬೈ ಮತ್ತೆ 12 ಆಗುತ್ತೆ, 12ರಿಂದ ಭಾಗಿಸ್ತಾ 12 ಅಂತ ಬರೆಸಿ ಎಲ್ ಇಸ್ಕೊಟ್ಟು 24 ಆಗುತ್ತೆ. ಅಂದರೆ ಅಲ್ಲಿಗೆ ಲಾಸಾಹ ಅಂತಕ್ಕಂಥದ್ದು ಎಷ್ಟಾಗುತ್ತೆ, ಲಾಸಾಹ 24 ಆಗುತ್ತೆ. ನೆಕ್ಸ್ಟ್ ಕ್ವಶನ್, 3x² + 5x³ -6 ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಅಂತ ಹೇಳಿದ್ರೆ, ಮಹತ್ತಮ ಘಾತ ಅಂತ ಹೇಳ್ತಾ ಹೋಗ್ತೀವಿ, ಹೈಯೆಸ್ಟ್ ಪವರ್ ಡಿಗ್ರಿ ಅಂತ ಹೇಳುತ್ತೆ. ವಾಟ್ ಇಸ್ ದ ಹೈಯೆಸ್ಟ್ ಪವರ್, ಇಲ್ಲಿ ಎಕ್ಸ್ರ ಘಾತ 3 ಇರೋದ್ರಿಂದ ವಿ ಕ್ಯಾನ್ ರೈಟ್ 3. ನೆಕ್ಸ್ಟ್ x + y + 5 = 0, 2x + 2y - 10 = 0. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಹೊಂದಿರಬಹುದಾದ ಪರಿಹಾರಗಳ ಸಂಖ್ಯೆ ಎಷ್ಟು ಅಂತ ಹೇಳ್ತೇವೆ. ಹೌ ಮೆನಿ ಸೊಲ್ಯೂಷನ್ಸ್ ಇಟ್ ಹ್ಯಾವ್ ಅಂತಕ್ಕಂತ ಕೇಳಿದರೆ ಯಾವಾಗಲೂ ಈ ಥರ ಕ್ವಶನ್ ಕೇಳಿದಾಗ ನಾವು ಫಸ್ಟ್ a1/a2 ಅನ್ನು ಮಾಡ್ತಾ ಹೋಗಬೇಕು. ಸ್ಟಾರ್ಟ್ ವಿತ್ a1/a2. a1/a2 ಎಷ್ಟಾಗುತ್ತೆ, 1/2 ಆಗುತ್ತೆ. ದೆನ್ b1/b2 ಹೌ ಮಚ್, ದಟ್ ಈಸ್ ಅಗೇನ್ 1/2. ದೆನ್ c1/c2 ನೋಡೋಣ. c1/c2 ಮೀನ್ಸ್ 5/-10 ಇದೆ, 5 1s 5 2s, ದಟ್ ಈಸ್ ಗುಡ್ 1/-1/2 ಆಗುತ್ತೆ. Therefore we can write a1/a2 is equal to the b1/b2 is not equal to the c1/c2. ಇವಾಗ ಏನಂತ ಕರಿಬೋದು, ಆ ಒಂದು ಸಮೀಕರಣಗಳು ಯಾವ ರೀತಿಯಾಗಿತ್ತು ಇದೆ ಅಂತಕ್ಕಂಥದ್ದನ್ನು ಹೇಳಬೇಕು ಅಂತಂದರೆ ನಾವು ಅವು ಸಮಾಂತರವಾಗಿರ್ತವೆ ಅಂತ ಹೇಳಬಹುದು. ಯಾಕೆ ಅಂದರೆ ದಟ್ ಈಸ್ ಪ್ಯಾರಲಲ್ ಲೈನ್ಸ್, ವಿ ಕ್ಯಾನ್ ಕಾಲ್ ಇಟ್ ಎಸ್ ಎ ಪ್ಯಾರಲಲ್ ಲೈನ್ಸ್. ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಬರೀರಿ ಅಂತ ಹೇಳಿದೆ. ವರ್ಗ ಸಮೀಕರಣದ ಆದರ್ಶ ರೂಪ ಯಾವುದಿರುತ್ತೆ, ಆದರ್ಶ ರೂಪ ಅಂತ ಹೇಳಿದ್ರೆ ಅಂದರೆ ax² + bx + c = 0, ಅದು ಆದರ್ಶ ರೂಪ ಆಗಿರುತ್ತೆ. ನೆಕ್ಸ್ಟ್ ಒಂದು ಸಮಾಂತರ ಸ್ಟಡಿ ಎನ್ನನೇ ಪದವು ಅಂದರೆ an = ಅಲ್ಲಿ an = 3n + 1, 3n + 1 ಆದರೆ ಸಮಾಂತರ ಸ್ಟಡಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಸಾಮಾನ್ಯ ವ್ಯತ್ಯಾಸ ಇದಕ್ಕೆ ಏನು ಮಾಡೋಣ, n = 1 ಅಂತ ಹಾಕ್ಕೊಳ್ಳೋಣ. ಅವಾಗ ಏನಾಗುತ್ತೆ ಅಂದರೆ a1 = 3 of 1 + 1 ಆಗುತ್ತೆ, ದಟ್ ಈಸ್ 4 ಆಗುತ್ತೆ. ಅದೇ ರೀತಿಯಾಗಿ a2 ತೊಗೊಳ್ಳೋಣ, 3 × 2 ಆಗುತ್ತೆ +1, 3 2 6 + 1 7 ಆಗುತ್ತೆ. ನಮಗೆ ಗೊತ್ತಿದೆ d = a2 - a1 ಅಂತ ಹೇಳ್ತಾ ಹೋಗ್ತೀವಿ. 7 - 4 ಅಂದರೆ ದಟ್ ಈಸ್ 3 ಅದು ಸಾಮಾನ್ಯ ವ್ಯತ್ಯಾಸ ಆಗಿರುತ್ತೆ. ಓಕೆ, ಎರಡು ತ್ರಿಭುಜಗಳ ಸಂಬಂಧಿಸಿದಂತೆ ಕೋನ ಸಮರೂಪತೆಯ ನಿರ್ಧಾರಕ ಗುಣವನ್ನು ನಿರೂಪಿಸಿ ಅಂದರೆ ಅದರ ಸ್ಟೇಟ್ಮೆಂಟ್ ಹೇಳ್ತಾ ಹೋಗಬೇಕು. ಆ್ಯಂಗಲ್ ಸಿಮಿಲಾರಿಟಿ ಕ್ರೈಟೀರಿಯಾ ಸ್ಟೇಟ್ಮೆಂಟ್ ಹೇಳಿದರೆ ಅದು 1 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಕ್ವಶನ್, 6, 4 ಮತ್ತು 2, -6 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವನ್ನು ಕಂಡುಹಿಡಿಯಿರಿ ಅಂತಕ್ಕಂಥ ಮಧ್ಯಬಿಂದು ಮಿಡ್ ಪಾಯಿಂಟ್ ಅಂತ ಕರಿತಾ ಹೋಗ್ತೀವಿ. ಮಿಡ್ ಪಾಯಿಂಟು ಫಾರ್ಮುಲಾ ಏನು, x1 + x2/2, y1 + y2/2 ಅಂತ ಇದು ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ. ಅದರಲ್ಲಿ ಇರ್ತಕ್ಕಂಥದ್ದು x1 ವ್ಯಾಲ್ಯೂ ಎಷ್ಟಿದೆ, 6 + 2 / 2, 4 - 6/2 ಅಂತ ಆಗುತ್ತೆ. ಇವಾಗ ಇದನ್ನು ಸಿಂಪ್ಲಿಫೈ ಮಾಡೋಣ, ಆ್ಯಡ್ ಮಾಡಿ ಕೂಡ್ತಾ ಹೋಗೋಣ, 8/2 ಆಗುತ್ತೆ. ಇದು -2/2 ಆಗುತ್ತೆ. ಅವು ಡಿವೈಡ್ ಮಾಡ್ತಾ ಹೋಗಿ 2ರಿಂದ ಭಾಗಿಸ್ತಾ ಹೋಗಿದ್ರೆ 2 1 2 4 ಆಗುತ್ತೆ. 2 1 2 1 -1. ಇದು ಮಧ್ಯಬಿಂದು ಆಗುತ್ತೆ. ನೆಕ್ಸ್ಟ್ ಇವಾಗ ನೋಡಿ 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇದು ಅಷ್ಟು ತುಂಬ ಇಂಪಾರ್ಟೆಂಟು, ಪದೇ ಈ ಕ್ವಶನ್ ರಿಪೀಟ್ ಆಗ್ತಾ ಇದೆ. ಅಭಾಗಲಬ್ಧ ಸಂಖ್ಯೆ ಒಂದು ಇದ್ದೇ ಇರುತ್ತೆ, 100% ಕ್ವಶನ್ಸ್ ಇವೆಲ್ಲವೂ 2 ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ. ಅದನ್ನು ಆಲ್ರೆಡಿ ಹೇಳಿದ್ದೀನಿ ಕೊನೆ ವಿಡಿಯೋದಲ್ಲಿ, ಅದನ್ನು ನೋಡ್ತಾ ಹೋಗಿ. ಮತ್ತು 4 ಮತ್ತು 1 ಶೂನ್ಯತೆಗಳನ್ನಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನು ಬರೀರಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ವರ್ಗ ಬಹುಪದೋಕ್ತಿಯನ್ನು ಬರೀರಿ ಅಂತಕ್ಕಂಥದ್ದು, ಇದನ್ನು ವರ್ಗ ಬಹುಪದೋಕ್ತಿಯನ್ನು ನಾನು ಇನ್ನೊಂದು ಸರ್ತಿ ಬರೆತೋರಿಸ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ಮಾಡಿದ್ವಿ ಇದ್ರ ಬಗ್ಗೆ, ಆದರೆ ಮತ್ತೊಂದು ಸರ್ತಿ ಹೇಳ್ತಾ ಹೋಗ್ತೀನಿ. ಯಾವುದೇ ಒಂದು ವರ್ಗ ಬಹುಪದೋಕ್ತಿಯನ್ನು ಶೂನ್ಯತೆಗಳು ಆಗಿದ್ದಾವೆ ಅಂದರೆ ಅದು ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂ ಕೊಟ್ಟಿರ್ತಕ್ಕಂಥದ್ದು, ಆಲ್ಫಾ ಮತ್ತು ಬೀಟಾ. ಹೌದಾ, ಆಲ್ಫಾ ಅಂತ ಕೊಟ್ಟಿದ್ದಾರೆ, ಆಲ್ಫಾ = 4 ಆಗುತ್ತೆ. ಬೀಟಾ ನೋಡಿ ಬೀಟಾ = 1 ಆಗುತ್ತೆ. ಆಲ್ಫಾ + ಬೀಟಾ ಅಂದರೆ ಆವಾಗ 5 ಆಗುತ್ತೆ. ಆಲ್ಫಾ × ಬೀಟಾ ಅಂದರೆ 4 ಆಗುತ್ತೆ. ಇವಾಗ ಶೂನ್ಯತೆಗಳನ್ನು ಅದು ಆಗಿರೋದ್ರಿಂದ ನಾವೇನು ಬರೀಬೋದು, ಫಾರ್ಮುಲಾ ಇದೆ x² ಅಂತ ಕೊಟ್ಟಿದ್ದೀವಿ, ಮತ್ತು ಪ್ಲಸ್ x ಆಫ್ ಆಲ್ಫಾ + ಬೀಟಾ ಪ್ಲಸ್ ಆಲ್ಫಾ × ಬೀಟಾ = 0 ಆಗುತ್ತೆ. ಇವಾಗ x² ಹಾಗೆ ಬರೆಯೋಣ, ದಟ್ ಈಸ್ x² ಪ್ಲಸ್ x × 5. ಯಾಕೆ ಅದನ್ನು ಫಸ್ಟ್ ಕೂಡಬೇಕು, ಆ್ಯಡ್ ಮಾಡಿದರೆ ಪ್ಲಸ್ ಮತ್ತು ಗುಣಿಸ್ತಾ ಹೋಗ್ತೀವಿ, 4 1 4 ಆಗುತ್ತೆ. ದಟ್ ಈಸ್ x² + 5x + 4 = 0. ಇದು ಸರಿಯಾದ ಉತ್ತರ ಆಗುತ್ತೆ. ಇದು 5 ಹೇಗೆ ಬಂದು ಗೊತ್ತಲ್ಲ, ಅವೆರಡನ್ನು ಆ್ಯಡ್ ಮಾಡಿರ್ತಕ್ಕಂಥದ್ದು.
ನೆಕ್ಸ್ಟ್ ನೋಡಿ ಇದನ್ನು ಬಿಡಿಸಿ ಅಂತಕ್ಕಂಥ ಕೊಟ್ಟಿದ್ದಾರೆ, ಅಂದರೆ ಎಕ್ಸ್ ಪ್ಲಸ್ ವೈ ಇಸ್ ಕೊಟ್ಟು 5 ಮತ್ತು 2x ಮೈನಸ್ 3y ಇಸ್ ಕೊಟ್ಟು 4 ಅಂತ ಕೊಟ್ಟಿದ್ದಾರೆ. ಅದು 4ನ್ನು ಬಿಡಿಸ್ತಾ ಹೋಗಬೇಕು ನಮಗೆ, ಅಂದರೆ ಅದು ಆನ್ಸರ್ ಏನಾಗುತ್ತೆ ಸಾಲ್ವ್ ಅಂತಕ್ಕಂಥದ್ದು. ಯಾವುದೇ ಇಲ್ಲಿ ಯಾವುದು ವಿಧಾನ ಆದರೂ ತೊಗೊಳ್ಬೋದು. ಅದಕ್ಕೆ ಫಸ್ಟ್ ಇಕ್ವೇಷನ್ ಮಲ್ಟಿಪ್ಲಿಕೇಶನ್ ಮಾಡೋಣ, 2ರಿಂದ ಮಾಡ್ತಾ ಹೋಗ್ಬಿಡೋಣ, ನಮ್ಗೆ ಈಸಿ ಆಗುತ್ತೆ. 2x ಪ್ಲಸ್ 2y ಈಕ್ವಲ್ಸ್ 10 ಆಗುತ್ತೆ. ಎರಡನೇ ಇಕ್ವೇಷನ್ ಹಾಗೆ ಬರೆಯೋಣ, 2x ಮೈನಸ್ 3y ಈಕ್ವಲ್ಸ್ 4 ಆಗುತ್ತೆ. ಇಲ್ಲಿ ನೋಡಿ ಇವಾಗ ಇದು ಸಮ ಇರೋದ್ರಿಂದ ನಾವು ಸಬ್ಟ್ರಾಕ್ಷನ್ ಮಾಡೋಣ, ಮೈನಸ್ ಇದು ಪ್ಲಸ್ ಆಗುತ್ತೆ, ಇಲ್ಲಿ ಪ್ಲಸ್ ಇದೆ ಮೈನಸ್ ಆಗುತ್ತೆ. ಇಲ್ಲಿ ನೋಡಿ ಇವೆರಡು ಟರ್ಮ್ ಕ್ಯಾನ್ಸಲ್ ಆಯ್ತು, ಇವೆರಡು ಪ್ಲಸ್ ಇರೋದ್ರಿಂದ 5y ಆಗುತ್ತೆ. ಎರಡನ್ನ ಆ್ಯಡ್ ಮಾಡ್ಬೇಕು ತಾನೆ, 5y ಆಗುತ್ತೆ. ಈಸ್ ಈಕ್ವಲ್ ಟು ಇಲ್ಲಿ ಕಳಿಬೇಕು, ಇಲ್ಲಿ 6 ಆಗುತ್ತೆ. ಇದು ಕರೆಕ್ಟಾ? y ಈಸ್ ಈಕ್ವಲ್ ಟು 5/6 ಆಗುತ್ತೆ. ಇದು y ವ್ಯಾಲ್ಯೂ. ಇವಾಗ y ಬೆಲೆ ಗೊತ್ತಾಗಿದೆ ನಮಗೆ, ಮತ್ತು ಅದನ್ನ ಏನು ಮಾಡಬೇಕು, y ಬೆಲೆ ಗೊತ್ತಾದಾಗ ಒಂದು ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಎಕ್ಸ್ ಬೆಲೆ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನು ಮುಂದುವರಿಸ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ ಮುಂದಿನ ಕ್ವಶನ್ ಹೇಗಿದೆ ಅಂತ, 2x² ಪ್ಲಸ್ kx ಪ್ಲಸ್ 3 ಈಕ್ವಲ್ಸ್ 1 ಈ ವರ್ಗ ಸಮೀಕರಣದ ಮೂಲಗಳು ಸಮಾನ ಆದರೆ ಕೇನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಹೇಳಿದೆ. ಸಮಾನ ಆದರೆ ಅಂತಕ್ಕಂಥ ಕೊಟ್ಟಿರೋದ್ರಿಂದ ನಾವು ಡೆಲ್ಟಾ ಅಂತ ತೊಗೊಳ್ತೀವಿ. ಡೆಲ್ಟಾ ಇಸ್ ಇಕ್ವಲ್ ಟು b² ಮೈನಸ್ 4ac. ಅವಾಗ ಸಮಾನ ಆಗಿರೋದ್ರಿಂದ 0 ಆಗುತ್ತೆ. ಬಿ ವ್ಯಾಲ್ಯೂ ಎಷ್ಟಿದೆ, k² ಹಾಗೆ ಬರೀಬೇಕು, ಮೈನಸ್ 4 ಇಂಟು a ಮೀನ್ಸ್ 2 ಆಗುತ್ತೆ. ಸಿ ವ್ಯಾಲ್ಯೂ 3 ಆಗುತ್ತೆ. 0 ಈಕ್ವಲ್ಸ್ k². ಇಲ್ಲಿ ನೋಡಿ ಯಾವ ಮೈನಸ್ ಇದೆ, ಎಲ್ಲ ಪ್ಲಸ್ ಇರೋದ್ರಿಂದ ಮೈನಸ್ಸೇ ಬರುತ್ತೆ. 4 ಇದೆ, 4 2 8, 8 3 24 ಆಗುತ್ತೆ. 8 ಎಸ್ ರೈಟ್. ಓಕೆ, k² ಈಸ್ ಈಕ್ವಲ್ ಟು ಪ್ಲಸ್ 24 ಆಗುತ್ತೆ. ದೆನ್ k ವಿ ಕ್ಯಾನ್ ರೈಟ್ ರೂಟ್ 24 ಆಗುತ್ತೆ. ಈ ಪ್ಲಸ್ ಆರ್ ಮೈನಸ್ ಅಂತ ತೊಗೊಳ್ಬೇಕು. 24 ಇದು ಆನ್ಸರ್ ಆಗುತ್ತೆ. ಕೆನ ಬೆಲೆ ಅಷ್ಟಾಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 6x² ಮೈನಸ್ x ಮೈನಸ್ 2 ಈ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಹೇಳಿದರೆ, ಸಮೀಕರಣದ ಮೂಲಗಳನ್ನು ಕಂಡುಹಿಡಿತಕ್ಕಂಥದ್ದು ಯಾವ ರೀತಿಯಾಗಿ ನಾವು ಸಮೀಕರಣದ ಮೂಲಗಳನ್ನು ಕಂಡುಹಿಡಿಬೋದು, ಯಾವುದೇ ಒಂದು ಪದ್ಧತಿಯಲ್ಲಾದರೂ ಮಾಡ್ಬೋದು. ಈಗ ನಾನು ಅಪವರ್ತನ ವಿಧಾನದಲ್ಲಿ ಮಾಡ್ತಾ ಹೋಗೋಣ. ಮೊದಲನ್ನು ಮತ್ತು ಕೊನೆಯ ಸಂಖ್ಯೆನ ಗುಣಿಸ್ತಾ ಹೋಗಿ, ಆವಾಗ ಮೈನಸ್ 12x² ಆಗುತ್ತೆ. ಎರಡು ಸಂಖ್ಯೆಗಳನ್ನಾಗಿ ಬರಿತಾ ಹೋಗಬೇಕು. 4 3 12 ಅಂತ ಇರ್ತಾ ಹೋಗ್ತೀವಿ. 4 3 12, ಇಲ್ಲಿ x ಅಂತ ಬರೀರಿ. ಮಧ್ಯ ಸಂಖ್ಯೆ ಮೈನಸ್ ಇರೋದು, ದೊಡ್ಡ ಸಂಖ್ಯೆ ಕೊಡಬೇಕು, ಇಲ್ಲಿ ಪ್ಲಸ್ ಅಂತ ಕೊಡೋಣ. ಇವಾಗ ಇಲ್ಲಿ ನೋಡಿ ಇದರದ್ದು ಸಮೀಕರಣಗಳನ್ನು ನಾವು ಆಲ್ರೆಡಿ ಗೊತ್ತಿದೆ ನಮಗೆ. 6x² ಈ ಥರ ಬರೀಬೇಕು. 6x² ಪ್ಲಸ್ 3x, ನಾನು ಇದನ್ನು ತೊಗೊತೀನಿ, ಮೈನಸ್ 4x ಮೈನಸ್ 2 ಇಸ್ ಈಕ್ವಲ್ ಟು 0 ಅಂತ ತೊಗೊಳ್ಳೋಣ. ಇವೆರಡರಲ್ಲೂ ಕಾಮನ್ ಆಗಿ 3x ಕಾಮನ್ ತೆಗೀರಿ. 3 2 6 ಬರುತ್ತೆ. x ಪ್ಲಸ್ 1 ಆಗುತ್ತೆ. ಇಲ್ಲಿ ಮೈನಸ್ 2 ಕಾಮನ್ ತೆಗೆದ್ರೆ x ಪ್ಲಸ್ 1 ಆಗುತ್ತೆ. ಇವಾಗ 2x ಪ್ಲಸ್ 1 ಆಫ್ 3x ಮೈನಸ್ 2 ಈಕ್ವಲ್ಸ್ 0 ಆಗುತ್ತೆ. ದೆನ್ 2x ಈಸ್ ಈಕ್ವಲ್ ಟು ಮೈನಸ್ 1, x ಈಸ್ ಈಕ್ವಲ್ ಟು ಮೈನಸ್ 1/2 ಆಗುತ್ತೆ. ಇಲ್ಲ ಅದೇ ರೀತಿಯಾಗಿ x ಈಸ್ ಈಕ್ವಲ್ ಟು 2/3 ಆಗುತ್ತೆ. ಇದು ಆ ಸಮೀಕರಣದ ಮೂಲಗಳಾಗಿರುತ್ತೆ. ನೋಡಿ ಇಲ್ಲೂ ಅಷ್ಟೇ ತುಂಬ ಇಂಪಾರ್ಟೆಂಟ್ ಇದೆ. ಇವೆಲ್ಲವೂ ಅಷ್ಟೇ, ನಾನು ಕೊನೆಯ ವಿಡಿಯೋದಲ್ಲಿ ಇವೆಲ್ಲವೂ ಇದೇ ರೀತಿ ಆಗಿರ್ತಕ್ಕಂಥ ಕ್ವಶನ್ಸ್ ರಿಪೀಟ್ ಆಗ್ತಾನೇ ಇರುತ್ತೆ. ನೆಕ್ಸ್ಟ್ ಕ್ವಶನ್ 21, 18, 15 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದವು ಮೈನಸ್ 81 ಆಗಿದೆ ಅಂತ ಎಷ್ಟನೇ ಪದವು ಅಂತ ಕೇಳಿದರೆ ಅದಕ್ಕೆ n ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಹಾಕ್ಕೊಳ್ಬೇಕು. ಈ ದಿಸ್ ಈಸ್ an ಅಂತ ಇರ್ತೀವಿ. ಏನು ಕೊಟ್ಟಿದ್ದಾರೆ, ಮೈನಸ್ 81 ಅಂತ ಕೊಟ್ಟಿದ್ದಾರೆ. ಇವಾಗ an ಈಕ್ವಲ್ಸ್ a ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ನೀನು ತೊಗೊಂಡ್ರೆ ಅದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವ್ಯಾಲ್ಯೂ ಈಸಿಯಾಗಿ ನಿನಗೆ ಬರ್ತಾ ಹೋಗುತ್ತೆ. ಇಲ್ಲಿ ನಾನು ಕೆಲವೊಂದು a ವ್ಯಾಲ್ಯೂ ಎಷ್ಟಾಗುತ್ತೆ, a ಈಸ್ 21 ಆಗುತ್ತೆ. ಆಮೇಲೆ ಡಿ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತಂದರೆ ನಾವು ಮೈನಸ್ ಮಾಡಬೇಕು. 18 ಮೈನಸ್ 12 ಅಂದರೆ ಮೈನಸ್ 3 ಆಗುತ್ತೆ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದು ವ್ಯಾಲ್ಯೂ ನಮಗೆ ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ನೋಡಿರಿ, ಅದನ್ನು ಸಹ ಭಾಳ ಇಂಪಾರ್ಟೆಂಟ್ ಆಗಿದೆ. ಇದು ತುಂಬ 2 ಮಾರ್ಕ್ಸ್ಗೆಲ್ಲ ತುಂಬ ಈಸಿ ಇರ್ತದೆ. ಕರ್ಣಗಳನ್ನು ಜೋಡಿಸಿ ABCD ಟ್ರಪೀಜಿಯಮ್ ಅಂತ ಇರ್ತೀವಿ. AB ಪ್ಯಾರಲಲ್ ಟು DC ಕರ್ಣಗಳು. ಅದೊಂದು ನಿಮಗೆ ಒಂದು ಸ್ವಲ್ಪ ಡಯಾಗ್ರಾಮ್ ಒಂದು ಹಾಕ್ಕೊಡ್ತೀನಿ ನೋಡಿ, ಯಾವ ರೀತಿಯಾಗಿ ನಾವು ಡಯಾಗ್ರಾಮ್ ಹಾಕ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಈಸಿಯಾಗಿ ಈ ಥರ ನಾವು ಟ್ರಪೀಜಿಯಮ್ ಅಂತ ಹಾಕ್ಕೊಂಡ್ರೆ ABCD ಅಂತ ಹಾಕ್ಕೊಳ್ಬೇಕು. ಇಲ್ಲಿ ನೋಡಿ ಕರ್ಣಗಳು ಅಂತ ಹೇಳಿದ್ದಾರೆ ಅವರು. AB ಪ್ಯಾರಲಲ್ ಟು ದಿ DC ಆದರೆ ಇಲ್ಲಿ ಕರ್ಣ ಅಂದರೆ ವಿ ಹ್ಯಾವ್ ಟು ರೈಟ್ ದಿಸ್ ಇಸ್ ಡಯಾಗ್ನಲ್ಸ್ ಅಂತ ಇರ್ತದೆ. ಡಯಾಗ್ನಲ್ಸ್ ಇಂಟರ್ಸೆಕ್ಟ್ ಓ, ಅದರಲ್ಲಿ ಇಂಟರ್ಸೆಕ್ಟ್ ಆಗೋದ್ರಿಂದ ಈ ಯಾವುದಾದ್ರೂ 2 ತ್ರಿಭುಜಗಳನ್ನು ತೊಗೊಳ್ರಿ ನೀವು. ಇದಕ್ಕೆ ಆಲ್ಟರ್ನೇಟ್ ಆ್ಯಂಗಲ್ಸ್ ಆರ್ ಈಕ್ವಲ್, ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್, ಆ್ಯಂಗಲ್ ಪ್ರಾಪರ್ಟಿ ಪ್ರಕಾರ ಇವೆರಡು ಈಕ್ವಲ್ ಆಗಿರ್ತವೆ, ಅಂದರೆ ಸಿಮಿಲರ್ ಇರ್ತವೆ. ಸಿಮಿಲರ್ ಇದ್ದರೆ ವಿ ಕ್ಯಾನ್ ರೈಟ್ ದಿಸ್ ಡೈರೆಕ್ಟ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 24ನೇ ಕ್ವಶನ್. -5, 7 ಮತ್ತು -1, 3 ಈ ಬಿಂದುಗಳ ನಡುವಿನ
ಜೋಡಿಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಕೊಟ್ಟಿದೆ. ಡಿಸ್ಟೆನ್ಸ್ ಫಾರ್ಮುಲಾ ಹಾಕೊಂಡು ಮಾಡ್ತಾರೆ. ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಅಂತ ಬರೀಬೇಕು, ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅಂತ ಬರೆಯೋಣ. ಅವಾಗ ಏನಾಗುತ್ತೆ, ಡಿ ಈಸ್ ಈಕ್ವಲ್ ಟು ರೂಟ್ ಆಫ್ x2 ಅಂತಕ್ಕಂಥದ್ದು ಎಷ್ಟಿದೆ, -1 ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ 5 ಹೋಲ್ ಸ್ಕ್ವೇರ್, ಪ್ಲಸ್ y2 ಅಂದರೆ 3 ಆಗುತ್ತೆ, ಮೈನಸ್ y1 ಅಂದರೆ 7 ಹೋಲ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ದಟ್ ಈಸ್ ಈಕ್ವಲ್ ಟು ರೂಟ್ ಅಂತ ಮಾಡೋಣ, ಕಳಿಬೇಕು 4 ಹೋಲ್ ಸ್ಕ್ವೇರ್, ಪ್ಲಸ್ ಇಲ್ಲಿ ನೋಡಿ ಕಳೀತಾ ಹೋಗಿ ನಾವು 4 ಹೋಲ್ ಸ್ಕ್ವೇರ್ ಆಗುತ್ತೆ. ದಟ್ ಈಸ್ 16 + 16 ರೂಟ್ 32 ಆಗುತ್ತೆ. ಹೌದಾ, 16 + 16 = 32 ಆಗುತ್ತೆ. ಇದನ್ನು ಹೇಗೆ ಬರಿಬೋದು ಅಂದರೆ 4√2 ಆಗುತ್ತೆ. 4√2 ಯಾಕೆ ಅಂದರೆ 32 16 2s 32 ಆಗುತ್ತೆ, 4√2 ಆಗುತ್ತೆ. ಹೌದಾ, ನಾವು ಈ ರೀತಿಯಾಗಿ ಅದನ್ನು ಮಾಡ್ತಾ ಹೋಗಬೇಕು. ನೋಡಿ ಅದೇ ಥರನೇ ನೆಕ್ಸ್ಟ್ ಕ್ವೆಶನ್ ನೋಡಿರಿ, ನಿಮಗೆ ಮತ್ತೊಂದು ಸತಿ ಅವಲೇ ಅನಿಸುತ್ತೆ ಈ ಎಲ್ಲ ಕ್ವೆಶನ್ಸು ನಾವು ಆಲ್ರೆಡಿ ಕೆಲವು ರಿಪೀಟ್ ಆಗ್ತಿದ್ದಾವಲ್ಲ ಅನ್ನಿಸುತ್ತೆ. ಹೌದು, ಎಲ್ಲ ಕ್ವೆಶನ್ 3 ಮಾರ್ಕ್ಸಿನ ಅಂಕಗಳನ್ನು ನೋಡೋಣ, ತುಂಬ ಈಸಿ ಇರ್ತಕ್ಕಂಥದ್ದು. ಇವೇ ಕ್ವೆಶನ್ಸೇ ಬರ್ತವೆ, ನೀವು ಈಸಿಯಾಗಿ ಇವನ್ನ ಆಲ್ರೆಡಿ ನಾನು ಒಂದು ಸತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅವೇ ಕ್ವೆಶನ್ ಥರ ಇರೋದ್ರಿಂದ ನೀವು ಸ್ವಲ್ಪ ಅದನ್ನು ಡಿಸ್ಕಷನ್ ಮಾಡಿ ಸಾಲ್ವ್ ಮಾಡ್ಕೊತ ಹೋಗಿ. ಓಕೆನಾ, ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಇವೆಲ್ಲವು. ನೆಕ್ಸ್ಟು 4 ಅಂಕದ ಪ್ರಶ್ನೆಗಳು ನೋಡಿ, 4 ಅಂಕದ ಪ್ರಶ್ನೆಗಳಿದಾವಲ್ಲ ಇವು ಅಷ್ಟೇ. ನೀವು ಇಲ್ಲಿ ಗ್ರಾಫ್ ಕಂಪಲ್ಸರಿ ಇದ್ದೇ ಇರುತ್ತೆ. ಗ್ರಾಫಿಂದ ಮಾತ್ರ ತುಂಬ ಇಂಪಾರ್ಟೆಂಟ್ ಇದು. ಗ್ರಾಫ್ ಒಂದು ಮಾರ್ಕ್ಸ್ ನೀವು ಬರಲೇಬೇಕು, ಅವು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಆಮೇಲೆ ಸಮಾಂತರ ಸ್ಟಡಿಗೆ ಸಂಬಂಧಪಟ್ಟಂಗೆ ಒಂದು ಸಮಾಂತರ ಸ್ಟಡಿದು ಇದ್ದೇ ಇರುತ್ತೆ. ಹೌದಾ, ಅಲ್ಲಿಯೂ ಅಷ್ಟೇ. ಮತ್ತು ಕೆಲವು ನೋಡಿ ಚೌಕದ ಶೃಂಗಗಳಾಗಿದ್ದೇವೆ ಅಂತಕ್ಕಂಥದ್ದು ಕೇಳಿದ್ದಾರೆ, ಅದನ್ನು ಸಹ ಇಂಪಾರ್ಟೆಂಟು. ಆಮೇಲೆ ಒಂದು ರೈಲಿಂದು ಕೊಟ್ಟಿದ್ದಾರೆ, ಇವು ಒಂದು ಸ್ವಲ್ಪ ಕಲಿತ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. 5 ಅಂಕದ ಪ್ರಶ್ನೆ ಒಂದಿರುತ್ತೆ. ಈ 5 ಅಂಕ ಪ್ರಶ್ನೆ ಮೂಲ ಸಮಾನುಪಾತತೆ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಹೇಳಿದರೆ, ಮೂಲ ಸಮಾನುಪಾತತೆ ಪ್ರಮೇಯ ಅಂದರೆ ತೇಲ್ಸ್ ಥಿಯರಮ್ ಅಂತ ಹೇಳ್ತಾ ಹೋಗ್ತೀವಿ. ಅದನ್ನು ಸ್ಟೇಟ್ಮೆಂಟ್ ಬರೀಬೇಕು ಮತ್ತು ಅದನ್ನು ಎಲ್ಲವೂ ಸಾಧನೆಯನ್ನು ಬರಿತಾ ಹೋಗಬೇಕು. ಇದು ನೋಡಿ, ಈ ವಿಡಿಯೋ ಇಷ್ಟವಾದಲ್ಲಿ ನೀವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.